ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮ್ಯದ 5ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇನೆ, ಅದನ್ನು ತಿಳ್ಕೊಳ್ತಾ ಇದ್ದೇನೆ. ವಾಲ್ಮೀಕಿ ರಾಮಾಯಣದ ಮಹಾತ್ಮ್ಯದ 5ನೇ ಅಧ್ಯಾಯದ ಹೆಸರು ರಾಮಾಯಣದ ನವಾಹ ಶ್ರವಣದ ವಿಧಿ, ಮಹಿಮೆ ಹಾಗೂ ಅದರ ಫಲದ ವರ್ಣನೆ. ಸೂತ ಪುರಾಣಿಕರು ಹೇಳುತ್ತಾರೆ, ರಾಮಾಯಣದ ಈ ಮಹಾತ್ಮ್ಯವನ್ನು ಕೇಳಿ ಮುನೀಶ್ವರ ಸನತ್ ಕುಮಾರರು ಬಹಳ ಪ್ರಸನ್ನರಾಗಿ ಮುನಿಶ್ರೇಷ್ಠ ನಾರದರಲ್ಲಿ ಪುನಃ ಕೇಳ್ತಾರೆ. ಈ ರೀತಿಯಾಗಿ ಸನತ್ ಕುಮಾರರು ಕೇಳ್ತಾರೆ, ಮುನೀಶ್ವರರೇ, ತಾವು ರಾಮಾಯಣದ ಮಹಾತ್ಮ್ಯವನ್ನು ತಿಳಿಸಿದಿರಿ. ಈಗ ನಾವು ಅದರ ಪಾರಾಯಣದ ವಿಧಿಯನ್ನು ಕೇಳಲು ಇಚ್ಛಿಸುವೆವು. ಮಹಾಭಾಗರಾದ ಮುನಿಯೇ, ತಾವು ತತ್ವಾರ್ಥ ಜ್ಞಾನದಲ್ಲಿ ಕುಶಲರಾಗಿದ್ದೀರಿ. ಆದ್ದರಿಂದ ಅತ್ಯಂತ ಕೃಪಾಪೂರ್ವಕ ಈ ವಿಷಯವನ್ನು ಯಥಾರ್ಥವಾಗಿ ತಿಳಿಸಿರಿ ಅಂತ. ಅದಕ್ಕೆ ನಾರದರ ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳಿದರು, ಮಹರ್ಷಿಗಳೇ, ನೀವು ಏಕಾಗ್ರಚಿತ್ತರಾಗಿ ಸಮಸ್ತ ಲೋಕಗಳಲ್ಲಿ ವಿಖ್ಯಾತವಾದ ರಾಮಾಯಣದ ಶ್ರವಣದ ವಿಧಿಯನ್ನು ಕೇಳಿರಿ. ಅದು ಸ್ವರ್ಗ ಮತ್ತು ಮೋಕ್ಷ ಸಂಪತ್ತನ್ನು ವೃದ್ಧಿಗೊಳಿಸುವುದು. ನಾನು ರಾಮಾಯಣ ಕಥೆಯ ಶ್ರವಣ ವಿಧಿಯನ್ನು ತಿಳಿಸುವೆನು, ನೀವು ಕೇಳಿರಿ. ರಾಮಾಯಣದ ಕಥೆಯ ಅನುಷ್ಠಾನ ಮಾಡುವ ಶ್ರೋತ ಮತ್ತು ವಕ್ತ ಭಕ್ತಿಭಾವದಿಂದ ಆ ವಿಧಿಯನ್ನು ಪಾಲಿಸಬೇಕು. ಆ ವಿಧಿಯನ್ನು ಪಾಲಿಸುವುದರಿಂದ ಕೋಟಿ ಪಾಪಗಳು ನಾಶವಾಗಿ ಹೋಗುತ್ತವೆ. ಚೈತ್ರ, ಮಾಘ, ಕಾರ್ತೀಕ ಮಾಸಗಳ ಶುಕ್ಲ ಪಕ್ಷದ ಪಂಚಮಿಗೆ ಕಥೆಯನ್ನು ಪ್ರಾರಂಭಿಸಬೇಕು. ಮೊದಲಿಗೆ ಸ್ವಸ್ತಿವಾಚನ ಮಾಡಿ ಮತ್ತೆ ನಾವು 9 ದಿನಗಳವರೆಗೆ ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳುವೆವು ಎಂದು ಸಂಕಲ್ಪ ಮಾಡಬೇಕು. ಮತ್ತೆ ಭಗವಂತನಲ್ಲಿ ಹೀಗೆ ಪ್ರಾರ್ಥಿಸಬೇಕು, ಶ್ರೀರಾಮ, ಇಂದಿನಿಂದ ಪ್ರತಿದಿನ ನಾನು ನಿನ್ನ ಅಮೃತಮಯ ಕಥೆಯನ್ನು ಕೇಳುವೆನು. ಇದು ನಿನ್ನ ಕೃಪಾ ಪ್ರಸಾದದಿಂದಲೇ ಪೂರ್ಣವಾಗಲಿ. ಪ್ರತಿದಿನ ಅಪಾಮಾರ್ಗ ಅಂದರೆ ಉತ್ತರಣೆ ಕಡ್ಡಿಯಿಂದ ಹಲ್ಲುಗಳನ್ನು ಉಜ್ಜಿ ರಾಮಭಕ್ತಿಯಲ್ಲಿ ತತ್ಪರನಾಗಿ ವಿಧಿವತ್ತಾಗಿ ಸ್ನಾನ ಮಾಡಬೇಕು. ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬಂಧು ಬಾಂಧವರೊಂದಿಗೆ ಕಥೆಯನ್ನು ಕೇಳಬೇಕು. ಮೊದಲು ತನ್ನ ಕುಲಾಚಾರಕ್ಕೆ ಅನುಸಾರವಾಗಿ ದಂತಧಾವನ ಪೂರ್ವಕ ಸ್ನಾನವನ್ನು ಮಾಡಿ ಬಿಳಿ ವಸ್ತ್ರವನ್ನು ಉಟ್ಟು ಶುದ್ಧವಾಗಿ ಮನೆಗೆ ಬಂದು ಮೌನಭಾವದಿಂದ ಕೈಕಾಲು ತೊಳೆದು ಆಚಮನವನ್ನು ಮಾಡಿ ನಾರಾಯಣನನ್ನು ಸ್ಮರಿಸಬೇಕು. ಮತ್ತೆ ಪ್ರತಿದಿನ ದೇವರ ಪೂಜೆ ಮಾಡಿ ಸಂಕಲ್ಪಪೂರ್ವಕ ಭಕ್ತಿಯಿಂದ ರಾಮಾಯಣ ಗ್ರಂಥವನ್ನು ಪೂಜಿಸಬೇಕು. ವ್ರತಸ್ಥನಾದ ಪುರುಷನು ಆವಾಹನ, ಆಸನ, ಗಂಧ, ಪುಷ್ಪಾದಿ ಉಪಚಾರಗಳಿಂದ ಓಂ ನಮೋ ನಾರಾಯಣಾಯ ಈ ಮಂತ್ರದಿಂದ ಭಕ್ತಿಪರಾಯಣನಾಗಿ ಪೂಜಿಸಬೇಕು. ಸಮಸ್ತ ಪಾಪಗಳ ನಿವೃತ್ತಿಗಾಗಿ ತನ್ನ ಶಕ್ತಿಗನುಸಾರ ಒಮ್ಮೆ 2 ಬಾರಿ ಅಥವಾ 3 ಬಾರಿ ಪ್ರಯತ್ನಪೂರ್ವಕ ಹೋಮ ಮಾಡಬೇಕು. ಹೀಗೆ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ ರಾಮಾಯಣ ವಿಧಿಯ ಅನುಷ್ಠಾನ ಮಾಡುವವನು ಭಗವಾನ್ ವಿಷ್ಣುವಿನ ಧಾಮಕ್ಕೆ ಹೋಗುತ್ತಾನೆ. ಇಲ್ಲಿಂದ ಮರಳಿ ಜಗತ್ತಿಗೆ ಬರುವುದಿಲ್ಲ. ರಾಮಾಯಣ ಸಂಬಂಧಿ ವ್ರತವನ್ನು ಧರಿಸುವ ಧರ್ಮಾತ್ಮ ಶ್ರೇಷ್ಠ ಪುರುಷನು ಚಾಂಡಾಲ ಹಾಗೂ ಪತಿತ ಮನುಷ್ಯರನ್ನು ಅನ್ನ ವಸ್ತ್ರಾದಿಗಳಿಂದಲೂ ಸತ್ಕರಿಸಬಾರದು. ನಾಸ್ತಿಕನು, ಧರ್ಮ ಮೇರೆಯನ್ನು ಮೀರಿದವನು, ಪರನಿಂದಕನು, ಚಾಡಿಕೋರನೂ ಆದವನನ್ನು ರಾಮಾಯಣ ವ್ರತಧಾರಿಯು ಮಾತಿನಿಂದಲೂ ಕೂಡ ಆದರಿಸಬಾರದು. ಪರಪುರುಷನ ಸಮಾಗಮದಿಂದ ಹುಟ್ಟಿದಂತಹ ಜಾರಪುತ್ರನನ್ನು ಕುಂಡ ಎಂದು ಹೇಳುತ್ತಾರೆ. ಇಂತಹ ಕುಂಡನಲ್ಲಿ ಊಟ ಮಾಡುವವನು, ಹಾಡು ಹೇಳಿ ಜೀವನ ನಡೆಸುವವನು, ದೇವರಿಗೆ ಅರ್ಪಿಸಿದ ವಸ್ತುಗಳನ್ನು ಉಪಭೋಗಿಸುವವನ, ಅನ್ನ ತಿನ್ನುವವನು, ವೈದ್ಯಾನ್ನವನ್ನು ತಿನ್ನುವವನು, ಜನರನ್ನು ಸುಮ್ಮನೆ ಹೊಗಳಿ ಕವಿತೆ ಬರೆಯುವವನು, ದೇವರನ್ನು ಬ್ರಾಹ್ಮಣರನ್ನು ವಿರೋಧಿಸುವವನು, ಪರಾನ್ನದಲ್ಲಿ ಆಸಕ್ತಿ ಉಳ್ಳವನು, ಪರಸ್ತ್ರೀಯಲ್ಲಿ ಆಸಕ್ತನೂ ಆದ ಇಂತಹ ಮನುಷ್ಯನನ್ನು ರಾಮಾಯಣ ವ್ರತಿಯು ಮಾತಿನಿಂದಲೂ ಆದರಿಸಬಾರದು. ಇಂತಹ ದೋಷಗಳಿಂದ ದೂರವಿದ್ದು ಶುದ್ಧನಾಗಿ ಜಿತೇಂದ್ರಿಯನಾಗಿ ಎಲ್ಲರ ಹಿತದಲ್ಲಿ ತತ್ಪರನಾಗಿರುತ್ತಾ ರಾಮಾಯಣವನ್ನು ಆಶ್ರಯಿಸುವವನು ಪರಮಸಿದ್ಧಿಯನ್ನು ಪಡೆಯುತ್ತಾನೆ. ಗಂಗೆಗೆ ಸಮಾನವಾದ ತೀರ್ಥ, ತಾಯಿಯಂತಹ ಗುರು, ಭಗವಾನ್ ವಿಷ್ಣುವಿನಂತಹ ದೇವರು, ರಾಮಾಯಣಕ್ಕಿಂತ ಮಿಗಿಲಾದ ವಸ್ತು ಯಾವುದೂ ಇಲ್ಲ. ವೇದಕ್ಕೆ ಸಮಾನ ಶಾಸ್ತ್ರ, ಶಾಂತಿಗೆ ಸಮಾನವಾದಂತಹ ಸುಖ, ಶಾಂತಿಗಿಂತ ಹೆಚ್ಚಾದ ಜ್ಯೋತಿ ಯಾವುದೂ ಇಲ್ಲ. ಹಾಗೆಯೇ ರಾಮಾಯಣಕ್ಕಿಂತ ಶ್ರೇಷ್ಠವಾದ ಉತ್ಕೃಷ್ಟವಾದ ಕಾವ್ಯ ಬೇರೆ ಯಾವುದೂ ಇಲ್ಲ. ಕ್ಷಮೆಗೆ ಸಮಾನವಾದ ಬಲ, ಕೀರ್ತಿಗೆ ಸಮಾನವಾದ ಧನ, ಜ್ಞಾನಕ್ಕೆ ಸಮಾನವಾದ ಲಾಭ ಯಾವುದೂ ಇಲ್ಲ. ಹಾಗೂ ರಾಮಾಯಣಕ್ಕಿಂತ ಮಿಗಿಲಾದ ಉತ್ತಮವಾದ ಗ್ರಂಥ ಯಾವುದೂ ಇಲ್ಲ. ರಾಮಾಯಣ ಕಥೆಯ ಕೊನೆಯಲ್ಲಿ ವೇದಜ್ಞ ವಾಚಕನಿಗೆ ದಕ್ಷಿಣೆ ಸಹಿತ ಗೋವನ್ನು ದಾನ ಕೊಡಬೇಕು. ಅವರಿಗೆ ರಾಮಾಯಣ ಪುಸ್ತಕ ಹಾಗೂ ವಸ್ತ್ರಾಭೂಷಣಗಳನ್ನು ಕೊಡಬೇಕು. ಕಥಾವಾಚಕನಿಗೆ ರಾಮಾಯಣದ ಪುಸ್ತಕವನ್ನು ಕೊಡುವವನು ಭಗವಾನ್ ವಿಷ್ಣುವಿನ ಧಾಮಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಹೋಗಿ ಅವನಿಗೆ ಎಂದೂ ಶೋಕಿಸಬೇಕಾಗುವುದಿಲ್ಲ. ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ಸನತ್ ಕುಮಾರರೇ, ರಾಮಾಯಣದ ನವಾಹ್ನ ಕಥೆಯನ್ನು ಪ್ರಾರಂಭಿಸಿ
ಅದರ ಶ್ರವಣ ಮಾತ್ರದಿಂದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. 2 ಬಾರಿ ಈ ಕಥೆಯನ್ನು ಶ್ರವಣಿಸಿದರೆ ಶ್ರೋತೃವಿಗೆ ಪುಂಡರೀಕ ಯಜ್ಞದ ಫಲ ಸಿಗುತ್ತದೆ. ಜಿತೇಂದ್ರಿಯನಾಗಿ ವ್ರತಧಾರಣ ಪೂರ್ವಕ ರಾಮಾಯಣ ಕಥೆಯನ್ನು ಶ್ರವಣಿಸುವವನು 2 ಅಶ್ವಮೇಧ ಯಜ್ಞದ ಫಲವನ್ನು ಪಡೆಯುತ್ತಾನೆ. ಮುನಿಗಳೇ, 4 ಬಾರಿ ಕಥೆಯನ್ನು ಕೇಳುವವನು 8 ಅಶ್ವಮೇಧ ಪರಮ ಪುಣ್ಯಕ್ಕೆ ಭಾಗಿಯಾಗುತ್ತಾನೆ. 5 ಬಾರಿ ರಾಮಾಯಣದ ಕಥೆಯನ್ನು ಶ್ರವಣಿಸುವವ ಮಹಾತ್ಮನು ಅತ್ಯಗ್ನಿಷ್ಠೋಮ ಯಜ್ಞದ 2 ಪಟ್ಟು ಪುಣ್ಯ ಫಲಕ್ಕೆ ಭಾಗಿಯಾಗುತ್ತಾನೆ. ಏಕಾಗ್ರಚಿತ್ತನಾಗಿ 6 ಬಾರಿ ರಾಮಾಯಣ ಕಥೆಯ ವೃತಾನುಷ್ಠಾನವನ್ನು ಪೂರ್ಣಗೊಳಿಸುವವನು ಅಗ್ನಿಷ್ಠೋಮ ಯಜ್ಞದ 8 ಪಟ್ಟು ಫಲಕ್ಕೆ ಭಾಗಿಯಾಗುತ್ತಾನೆ. ಮುನೀಶ್ವರರೇ, ಸ್ತ್ರೀ ಇರಲಿ ಪುರುಷನಿರಲಿ 8 ಬಾರಿ ರಾಮಾಯಣ ಕಥೆಯನ್ನು ಕೇಳುವವನು ನರಮೇಧ ಯಜ್ಞದ 5 ಪಟ್ಟು ಫಲವನ್ನು ಪಡೆಯುತ್ತಾನೆ. ಸ್ತ್ರೀಯಾಗಲಿ ಪುರುಷನಾಗಲಿ 9 ಬಾರಿ ಈ ವ್ರತವನ್ನು ಆಚರಿಸುವವನಿಗೆ 3 ಗೋಮೇಧ ಯಜ್ಞದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಶಾಂತಚಿತ್ತ ಮತ್ತು ಜಿತೇಂದ್ರಿಯನಾಗಿ ರಾಮಾಯಣ ಯಜ್ಞದ ಅನುಷ್ಠಾನವನ್ನು ಮಾಡುವವನು ಪರಮಾನಂದಮಯ ಧಾಮಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಹೋದ ಬಳಿಕ ಎಂದೂ ಶೋಕಿಸಬೇಕಾಗುವುದಿಲ್ಲ. ಪ್ರತಿದಿನ ರಾಮಾಯಣದ ಪಾರಾಯಣ ಅಥವಾ ಶ್ರವಣ ಮಾಡುವವರು, ಗಂಗಾ ಸ್ನಾನ ಮಾಡುವವರು, ಧರ್ಮ ಮಾರ್ಗವನ್ನು ಉಪದೇಶಿಸುವವರು ಸಂಸಾರ ಸಾಗರದಿಂದ ಮುಕ್ತರೇ ಆಗಿದ್ದಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಮಹಾತ್ಮರೇ, ಯತಿಗಳು, ಬ್ರಹ್ಮಚಾರಿಗಳು ಹಾಗೂ ಶ್ರೇಷ್ಠ ವೀರರೂ ಕೂಡ ರಾಮಾಯಣದ ನವಾಹ್ನ ಕಥೆಯನ್ನು ಕೇಳಬೇಕು. ರಾಮಕಥೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಕೇಳಿದ ಮನುಷ್ಯನು ಮಹಾ ತೇಜದಿಂದ ಬೆಳಗುತ್ತಾನೆ ಮತ್ತು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಆನಂದವನ್ನು ಅನುಭವಿಸುವನು. ವಿಪ್ರೇಂದ್ರಿಯರೇ, ನೀವು ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳಿರಿ. ಶ್ರೋತೃಗಳಿಗೆ ಇದು ಸರ್ವೋತ್ತಮ ಶ್ರವಣೀಯ ವಸ್ತುವೇ ಆಗಿದೆ. ಪವಿತ್ರಗಳಲ್ಲಿಯೂ ಪರಮೋತ್ತಮವಾಗಿದೆ. ದುಸ್ವಪ್ನವನ್ನು ನಾಶ ಮಾಡುವಂತಹ ಈ ಕಥೆಯು ಧನ್ಯವಾಗಿದೆ. ಇದನ್ನು ಪ್ರಯತ್ನಪೂರ್ವಕ ಕೇಳಬೇಕು. ಶ್ರದ್ಧಾಯುಕ್ತನಾಗಿ ರಾಮಾಯಣದ 1 ಶ್ಲೋಕ ಅಥವಾ ಅರ್ಧ ಶ್ಲೋಕ ಹೇಳುವವನು ತತ್ಕ್ಷಣ ಕೋಟಿ ಉಪಪಾತಕಗಳಿಂದ ಬಿಡುಗಡೆ ಹೊಂದುವನು. ಇದು ಗುಹ್ಯಾತಿಗುಹ್ಯ ವಸ್ತು ಆಗಿದೆ. ಇದನ್ನು ಸತ್ಪುರುಷರೂ ಕೇಳಬೇಕು. ದುಸ್ವಪ್ನವನ್ನು ನಾಶ ಮಾಡುವಂತಹ ಈ ಕಥೆಯು ಧನ್ಯವಾಗಿದೆ. ಇದನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು. ಶ್ರದ್ಧಾಯುಕ್ತನಾಗಿ ರಾಮಾಯಣದ 1 ಶ್ಲೋಕ ಅಥವಾ ಅರ್ಧ ಶ್ಲೋಕ ಹೇಳುವವನು ತತ್ಕ್ಷಣ ಕೋಟಿ ಉಪಪಾತಕಗಳಿಂದ ಬಿಡುಗಡೆಯನ್ನು ಹೊಂದುವನು. ಇದು ಗುಹ್ಯಾತಿಗುಹ್ಯ ವಸ್ತುವಾಗಿದೆ. ಇದನ್ನು ಸತ್ಪುರುಷರು ಕೇಳಬೇಕು. ಭಗವಾನ್ ಶ್ರೀರಾಮನ ಮಂದಿರದಲ್ಲಿ ಅಥವಾ ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಸತ್ಪುರುಷರ ಸಭೆಯಲ್ಲಿ ರಾಮಾಯಣ ಕಥೆಯನ್ನು ಪ್ರವಚನ ಮಾಡಬೇಕು. ಬ್ರಹ್ಮದ್ರೋಹಿಯಾದವನು, ಡಂಭಾಚಾರ ಉಳ್ಳವನು, ಜನರನ್ನು ವಂಚಿಸುವವನು ಇವರಿಗೆ ಈ ಪರಮೋತ್ತಮ ಕಥೆಯನ್ನು ಹೇಳಬಾರದು. ಕಾಮಾದಿ ದೋಷಗಳನ್ನು ತ್ಯಜಿಸಿದವನು, ರಾಮನ ಭಕ್ತಿಯಲ್ಲಿ ಮನಸ್ಸು ಅನುರಕ್ತನಾಗಿರುವವನು, ಗುರು ಹಿರಿಯರ ಸೇವೆಯಲ್ಲಿ ತತ್ಪರನು, ಇಂತಹವರ ಮುಂದೆ ಈ ಮೋಕ್ಷ ಸಾಧನವಾದ ಕಥೆಯನ್ನು ಹೇಳಬೇಕು. ಶ್ರೀರಾಮನು ಸರ್ವದೇವಮಯನಾಗಿರುವನು. ಅವನು ಆರ್ತ ಪ್ರಾಣಿಗಳ ದುಃಖವನ್ನು ನಾಶ ಮಾಡುವವನು, ಶ್ರೇಷ್ಠ ಭಕ್ತರ ಮೇಲೆ ಸದಾ ಸ್ನೇಹವನ್ನು ಇರಿಸುವವನೂ ಆಗಿರುವನು. ಆ ಭಗವಂತನು ಭಕ್ತಿಯಿಂದಲೇ ಸಂತುಷ್ಟನಾಗುವನು, ಇತರ ಯಾವುದೇ ಉಪಾಯಗಳಿಂದ ಅಲ್ಲ. ಮನುಷ್ಯನು ವಿವಶನಾಗಿದ್ದರೂ ಅವನ ನಾಮವನ್ನು ಕೀರ್ತಿಸಿದರೆ ಅಥವಾ ಸ್ಮರಿಸಿದರೆ ಸಮಸ್ತ ಪಾತಕಗಳಿಂದ ಮುಕ್ತನಾಗಿ ಪರಮಪದಕ್ಕೆ ಭಾಗಿಯಾಗುತ್ತಾನೆ. ಮಹಾತ್ಮರೇ, ಭಗವಾನ್ ಮಧುಸೂದನನು ಸಂಸಾರ ರೂಪಿ ಭಯಂಕರ ದುರ್ಗಮ ಕಾಡನ್ನು ಸುಟ್ಟು ಹಾಕಲು ದಾವಾಗ್ನಿಯಂತಿರುವನು. ತನ್ನನ್ನು ಸ್ಮರಿಸುವವರ ಸಮಸ್ತ ಪಾಪಗಳನ್ನು ಬೇಗನೆ ನಾಶ ಮಾಡಿಬಿಡುತ್ತಾನೆ. ಈ ಪವಿತ್ರ ಕಾವ್ಯದ ಪ್ರತಿಪಾದ್ಯ ವಿಷಯ ಅವನೇ ಆಗಿರುವನು. ಆದ್ದರಿಂದ ಈ ಪರಮೋತ್ತಮ ಕಾವ್ಯವನ್ನು ಸದಾಕಾಲ ಶ್ರವಣಿಸಲು ಯೋಗ್ಯವಾಗಿದೆ. ಇದರ ಶ್ರವಣ ಪಾರಾಯಣದಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ. ಶ್ರೀರಾಮರಸದಲ್ಲಿ ಭಕ್ತಿ ಪ್ರೀತಿ ಇರುವವನು ಸಮಸ್ತ ಶಾಸ್ತ್ರಗಳ ಅರ್ಥಜ್ಞಾನದಲ್ಲಿ ನಿಪುಣನಾಗಿದ್ದು ಕೃತಕೃತ್ಯನೂ ಆಗಿರುವನು. ಬ್ರಾಹ್ಮಣರೇ, ಅವನು ಗಳಿಸಿದ ತಪಸ್ಸು ಪವಿತ್ರ, ಸತ್ಯ ಮತ್ತು ಸಫಲವಾಗಿದೆ. ಏಕೆಂದರೆ ರಾಮರಸದಲ್ಲಿ ಪ್ರೀತಿ ಉಂಟಾಗದೆ ರಾಮಾಯಣದ ಅರ್ಥಶ್ರವಣದಲ್ಲಿ ಪ್ರೇಮ ಉಂಟಾಗುವುದಿಲ್ಲ. ಈ ಭಯಂಕರ ಕಲಿಕಾಲದಲ್ಲಿ ರಾಮಾಯಣ ಹಾಗೂ ಶ್ರೀರಾಮನಾಮವನ್ನು ಆಶ್ರಯಿಸುವವನೇ ಕೃತಕೃತ್ಯನಾಗಿದ್ದಾನೆ. ರಾಮಾಯಣದ ಈ ಅಮೃತಮಯ ಕಥೆಯನ್ನು ನವಾಹ ಶ್ರವಣ ಮಾಡಬೇಕು. ಹೀಗೆ ಮಾಡುವ ಮಹಾತ್ಮನು ಕೃತಜ್ಞನಾಗಿದ್ದಾನೆ. ಅಂತಹವನಿಗೆ ಪ್ರತಿದಿನ ನನ್ನ ನಮಸ್ಕಾರಗಳು. ಶ್ರೀರಾಮನ ನಾಮ, ಕೇವಲ ಶ್ರೀರಾಮನಾಮವೇ ನನ್ನ ಜೀವನವಾಗಿದ್ದು ಕಲಿಯುಗದಲ್ಲಿ ಬೇರೆ ಯಾವುದೇ ಉಪಾಯದಿಂದ ಜೀವಿಗಳಿಗೆ ಸದ್ಗತಿಯಾಗುವುದಿಲ್ಲ ಎಂಬುದು ತ್ರಿವಾರ ಸತ್ಯ. ಸೂತ ಪುರಾಣಿಕರು ಮುಂದೆ ಹೇಳ್ತಾರೆ, ಮಹಾತ್ಮ ನಾರದರಿಂದ ಈ ಪ್ರಕಾರ ಉಪದೇಶ ಪಡೆದು ಸನತ್ ಕುಮಾರರಿಗೆ ತತ್ಕ್ಷಣ ಪರಮಾನಂದ ಪ್ರಾಪ್ತಿಯಾಯಿತು. ವಿಪ್ರರೇ,
ಆದ್ದರಿಂದ ನೀವೆಲ್ಲರೂ ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳಿರಿ. ರಾಮಾಯಣವನ್ನು 9 ದಿನಗಳಲ್ಲೇ ಕೇಳಬೇಕು. ಹೀಗೆ ಮಾಡುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ. ದ್ವಿಜೋತ್ತಮರೇ, ಈ ಮಹಾಕಾವ್ಯವನ್ನು ಕೇಳಿ ಓದುವವರ ಮೇಲೆ, ಪೂಜೆ ಮಾಡುವವರ ಮೇಲೆ ಲಕ್ಷ್ಮೀ ಸಹಿತ ಭಗವಾನ್ ವಿಷ್ಣು ಪ್ರಸನ್ನನಾಗುತ್ತಾನೆ. ವಿಪ್ರೇಂದ್ರ, ಕಥೆ ಓದುವವರು ಪ್ರಸನ್ನಗೊಂಡರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರಸನ್ನರಾಗುತ್ತಾರೆ. ಈ ವಿಷಯದಲ್ಲಿ ಯಾವ ವಿಚಾರವನ್ನೂ ಮಾಡಬಾರದು. ರಾಮಾಯಣ ಓದುವವನಿಗೆ ತನ್ನ ವೈಭವಕ್ಕೆ ಅನುಸಾರವಾಗಿ ಗೋವು, ವಸ್ತ್ರ, ಸುವರ್ಣ ಹಾಗೂ ರಾಮಾಯಣದ ಪುಸ್ತಕ ಮೊದಲಾದ ವಸ್ತುಗಳನ್ನು ಕೊಡಬೇಕು. ಆ ದಾನದ ಪುಣ್ಯಫಲವನ್ನು ಹೇಳುವೆನು. ತಾವು ಏಕಾಗ್ರಚಿತ್ತರಾಗಿ ಕೇಳಿರಿ. ಆ ದಾನಿಗೆ ಗ್ರಹ, ಭೂತ, ಪ್ರೇತಾದಿಗಳು ಎಂದೂ ಬಾಧಿಸುವುದಿಲ್ಲ. ಶ್ರೀರಾಮಚರಿತ್ರೆಯ ಶ್ರವಣ ಮಾಡುವವರ ಎಲ್ಲ ಶ್ರೇಯಗಳು ವೃದ್ಧಿಯಾಗುವವು. ಅವನಿಗೆ ಅಗ್ನಿಯ ಬಾಧೆ, ಕಳ್ಳರ ಕಾಟ ಇರುವುದಿಲ್ಲ. ಅವನು ಈ ಜನ್ಮದಲ್ಲಿ ಗಳಿಸಿದ ಎಲ್ಲ ಪಾಪಗಳಿಂದ ತತ್ಕಾಲದಲ್ಲಿ ಮುಕ್ತನಾಗುತ್ತಾನೆ. ಅವನು ಮೃತನಾಗಿ ತನ್ನ 7 ತಲೆಮಾರು ಸಹಿತ ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ. ಹಿಂದಿನ ಕಾಲದಲ್ಲಿ ಸನತ್ಕುಮಾರರು ಭಕ್ತಿಯಿಂದ ಕೇಳಿದಾಗ ನಾರದರು ಹೇಳಿದುದೆಲ್ಲವನ್ನೂ ನಾನು ನಿಮಗೆ ತಿಳಿಸಿರುವೆನು. ರಾಮಾಯಣವು ಆದಿಕಾವ್ಯವಾಗಿದೆ. ಇದು ಸಮಸ್ತ ವೇದಾರ್ಥ ಸಮ್ಮತವಾಗಿದೆ. ಇದರಿಂದ ಎಲ್ಲ ಪಾಪಗಳ ನಿವಾರಣೆ ಆಗುತ್ತದೆ. ಈ ಪುಣ್ಯಮಯ ಕಾವ್ಯವು ಸಂಪೂರ್ಣ ದುಃಖಗಳ ವಿನಾಶ ಮಾಡಿ ಸಮಸ್ತ ಪುಣ್ಯಗಳನ್ನು ಮತ್ತು ಎಲ್ಲ ಯಜ್ಞಗಳ ಫಲವನ್ನು ಕೊಡುವುದಾಗಿದೆ. ಇದರ 1 ಅಥವಾ ಅರ್ಧ ಶ್ಲೋಕವನ್ನಾದರೂ ಪಠಿಸುವ ವಿದ್ವಾಂಸನನ್ನು ಎಂದೂ ಪಾಪಗಳು ಬಂಧಿಸಲಾರವು. ಶ್ರೀರಾಮನಿಗೆ ಸಮರ್ಪಿತವಾದಂತಹ ಈ ಪುಣ್ಯಕಾವ್ಯವು ಸಮಸ್ತ ಕಾಮನೆಗಳನ್ನು ಕೊಡುವುದಾಗಿದೆ. ಭಕ್ತಿಪೂರ್ವಕ ಇದನ್ನು ಕೇಳುವ, ತಿಳಿಯುವ ಜನರಿಗೆ ದೊರೆಯುವ ಪುಣ್ಯ ಫಲದ ವರ್ಣನೆಯನ್ನು ಕೇಳಿರಿ. ಅವರು 100 ಜನ್ಮಗಳಲ್ಲಿ ಗಳಿಸಿದ ಪಾಪಗಳಿಂದ ತತ್ಕಾಲ ಮುಕ್ತರಾಗಿ ತಮ್ಮ ಸಾವಿರಾರು ತಲೆಮಾರುಗಳೊಂದಿಗೆ ಪರಮ ಪದವನ್ನು ಪಡೆದುಕೊಳ್ಳುವರು. ಪ್ರತಿದಿನ ಶ್ರೀರಾಮನ ಕೀರ್ತನೆ ಕೇಳುವವನಿಗೆ ತೀರ್ಥ ಸೇವನೆ, ಗೋದಾನ, ತಪಸ್ಸು, ಯಜ್ಞಗಳ ಅವಶ್ಯಕತೆ ಏನಿದೆ? ಚೈತ್ರ, ಮಾಘ, ಕಾರ್ತಿಕಗಳಲ್ಲಿ ರಾಮಾಯಣದ ಅಮೃತಮಯ ಕಥೆಯನ್ನು ನವಾಹ ಪಾರಾಯಣವಾಗಿ ಕೇಳಬೇಕು. ರಾಮಾಯಣವು ಶ್ರೀರಾಮಚಂದ್ರನ ಪ್ರಸನ್ನತೆ ದೊರಕಿಸುತ್ತದೆ. ಶ್ರೀರಾಮ ಭಕ್ತಿಯನ್ನು ಹೆಚ್ಚಿಸುವುದು, ಸಮಸ್ತ ಪಾಪಗಳ ವಿನಾಶಕ ಹಾಗೂ ಎಲ್ಲ ಸಂಪತ್ತುಗಳನ್ನು ವೃದ್ಧಿಗೊಳಿಸುವುದು. ಏಕಾಗ್ರಚಿತ್ತನಾಗಿ ರಾಮಾಯಣವನ್ನು ಕೇಳುವವನು, ಓದುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಭಗವಾನ್ ವಿಷ್ಣುವಿನ ಲೋಕಕ್ಕೆ ಹೋಗುತ್ತಾನೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿನ ಶ್ರೀನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಫಲದ ವರ್ಣನೆ ಎಂಬಂತಹ 5ನೇ ಅಧ್ಯಾಯ ಪೂರ್ಣವಾಯಿತು. ಮುಂದಿನ ವಾರದಿಂದ ನಾವು ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ನೋಡ್ತಾ ಹೋಗೋಣ. ಬಾಲಕಾಂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಇದನ್ನು ಹೆಚ್ಚು ಶೇರ್ ಮಾಡಿ. ಇನ್ನೇನು ಶ್ರೀರಾಮನವಮಿ ಬರ್ತಾ ಇದೆ. ನಾವು ರಾಮಾಯಣವನ್ನು ಕೇಳಿ ಶ್ರೀರಾಮ ತತ್ಪರರಾಗೋಣ. ಯಾರಾದರೂ ನನ್ನ ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟ್ನಿಂದ ನನಗೆ ಹೆಚ್ಚು ವಿಡಿಯೋವನ್ನು ಮಾಡುವಂತಹ ಹುಮ್ಮಸ್ಸು ಬರ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.